ನಮಸ್ಕಾರ ವೀಕ್ಷಕರೇ. ಇವತ್ತಿನ ವೇಗದ ಜಗತ್ತಿನಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡೋದಾಗ್ಲಿ ಅಥವಾ ಅವರ ಜೊತೆ ಸ್ನೇಹ ಸಂಬಂಧವನ್ನ ಕಾಪಾಡ್ಕೊಳ್ಳೋದಾಗ್ಲಿ ನಾವು ಯೋಚನೆ ಮಾಡೋದಿಲ್ಲ. ನಮ್ ಕೆಲ್ಸ ಆದ್ರೆ ಆಯ್ತು, ಬೇರೆಯವ್ರ ಜೊತೆ ಯಾಕೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಯನ್ನ ನಾವೀಗಾಗ್ಲೇ ತಲುಪ್ಬಿಟ್ಟಿದೀವಿ. ಅರೆ, ಇದೇನು ಕತೆ ಹೇಳೋ ಬದಲು ಇದನ್ನೆಲ್ಲ ಯಾಕೆ ಇವ್ರು ಹೇಳ್ತಾ ಇದ್ದಾರೆ ಅಂದ್ಕೊಂಡ್ರಾ? ಇವತ್ತಿನ ಕಥೆನೂ ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಒಂದ್ ಕಾಡಲ್ಲಿ ನರಿ ಮತ್ತು ಒಂಟೆ ಬಹಳ ಸ್ನೇಹದಿಂದ ಇರ್ತವೆ. ಒಟ್ಟಿಗೆ ಓಡಾಡೋದು, ಒಟ್ಟಿಗೆ ಆಹಾರವನ್ನ ಹುಡುಕಿ ತಿನ್ನೋದು, ಒಟ್ಟಿಗೆ ಆಡೋದು, ಹೀಗೆ ಕಾಡಲ್ಲಿ ಹಾಯಾಗಿ ಕಾಲ ಕಳ್ಕೊಂಡು ಇರ್ತವೆ ಎರಡೂನುವೆ. ಒಂದಿನ ನರಿ ಒಂಟೆಗೆ ಹೇಳುತ್ತೆ, ಒಂಟೆ ಅಣ್ಣ, ಈ ಕಾಡಲ್ಲಿ ಬರೀ ಸಪ್ಪೆ ಹುಲ್ ತಿಂದು ಬೇಜಾರಾಗಿದೆ. ನಾವಿಬ್ರು ನದಿ ದಾಟ್ಕೊಂಡು ಊರ್ ಕಡೆ ಹೋಗೋಣ. ಅಲ್ಲಿ ನಮ್ಗೇನಾದ್ರೂ ರುಚಿಯಾಗಿರೋ ಆಹಾರ ಸಿಗಬಹುದು, ಅದನ್ನ ಹೊಟ್ಟೆ ತುಂಬಾ ತಿನ್ಕೊಂಡ್ ಬರೋಣ ಅಂತ ಕೇಳುತ್ತೆ. ಒಂಟೆನು ಸರಿ ಆಯ್ತು ಅಂತ ಒಪ್ಕೊಳ್ಳುತ್ತೆ ಇದಕ್ಕೆ. ಆಗ ನರಿ ಒಂಟೆಗೆ, ನೀನೇನೋ ಉದ್ದಕ್ಕಿದ್ಯಾ ಒಂಟೆ ಅಣ್ಣ, ನದಿ ದಾಟೋದು ನಿನ್ಗೇನ್ ಕಷ್ಟ ಆಗೋದಿಲ್ಲ. ಆದ್ರೆ ನಾನ್ ಹೇಗ್ ನದಿ ದಾಟ್ಲಿ? ನನ್ಗೆ ಈಜೋದಕ್ಕೂ ಬರೋದಿಲ್ಲ ಅಂತ ಹೇಳುತ್ತೆ. ಆಗ ಒಂಟೆ, ನಾನಿಲ್ವಾ, ನನ್ ಬೆನ್ಮೇಲ್ ಕೂತ್ಕೋ, ಇಬ್ರು ಆರಾಮಾಗಿ ನದಿ ದಾಟ್ಕೊಂಡು ಹೋಗೋಣ ಅಂತ ನರಿನ ತನ್ನ ಬೆನ್ಮೇಲ್ ಕೂರ್ಸ್ಕೊಂಡು ನದಿ ದಾಟೋದಿಕ್ಕೆ ಶುರು ಮಾಡುತ್ತೆ. ಇಬ್ರು ನದಿ ದಾಟ್ಕೊಂಡು ಊರಿಗೆ ಬರ್ತಾರೆ. ಅಲ್ಲಿ ಅವ್ರು ಅನ್ಕೊಂಡಾಗೆ ಸ್ವಲ್ಪ ದೂರದಲ್ಲಿ ಕಬ್ಬಿನ ಗದ್ದೆಯನ್ನ ಎರಡು ಪ್ರಾಣಿಗಳು ನೋಡ್ತವೆ. ಖುಷಿಯಿಂದ ಓಡ್ ಹೋಗಿ ಕಬ್ಬನ್ನು ತಿನ್ನೋದಕ್ಕೆ ಶುರು ಮಾಡ್ತವೆ. ನರಿ ಸಣ್ಣ ಪ್ರಾಣಿ ಆಗಿರೋದ್ರಿಂದ ಅದ್ರ ಹೊಟ್ಟೆ ಬೇಗ ತುಂಬಿಡುತ್ತೆ. ತನ್ನ ಹೊಟ್ಟೆ ತುಂಬಿದ್ಮೇಲೆ ಒಂಟೆಗೆ ನರಿ, ಒಂಟೆ ಅಣ್ಣ ಬಾ, ನಾವು ಕಾಡ್ಗೆ ವಾಪಸ್ ಹೋಗೋಣ. ಮಾಲೀಕ ಬಂದ್ರೆ ಕಷ್ಟ ಆಗುತ್ತೆ, ನಾವು ಬಂದಾಗ್ಲೇ ತುಂಬಾ ಹೊತ್ತಾಯ್ತು, ಬಾ ಅಂತ ಕರೆಯುತ್ತೆ. ಅದಕ್ಕೆ ಒಂಟೆ, ತಾಳು ಗೆಳೆಯ, ನನ್ ಹೊಟ್ಟೆ ಇನ್ನೂ ತುಂಬಿಲ್ಲ, ಸ್ವಲ್ಪ ತಿಂತೀನಿ, ಅಟ್ಲೀಸ್ಟ್ ಅರ್ಧ ಹೊಟ್ಟೆನಾದ್ರೂ ತುಂಬ್ಲಿ ತಾಳು ಅಂತ ಕೇಳುತ್ತೆ. ಈ ನರಿಗೆ ಹೊಟ್ಟೆ ತುಂಬಿರೋದ್ರಿಂದ ತಾಳ್ಮೆ ಹೊಟ್ಟೋಗಿರುತ್ತೆ. ಈ ಒಂಟೆ ಎಷ್ಟು ಅಂತ ಕಾಯೋದು, ತಡಿ ಇದಕ್ಕೆ ಮಾಡ್ತೀನಿ ಅಂತ ಊ ಅಂತ ಊಳಿಡೋದಕ್ಕೆ ಶುರು ಮಾಡುತ್ತೆ. ನರಿ ಊಳಿಡೋ ಶಬ್ದ ಕೇಳಿದ ಮಾಲೀಕ ಕೋಲ್ ತಗೊಂಡು ಓಡ್ ಬರ್ತಾನೆ. ಒಂಟೆ ದೊಡ್ಡ ಪ್ರಾಣಿ ಆಗಿರೋದ್ರಿಂದ ಅದು ಕಪ್ ತಿಂತಿರೋದು ಅವನಿಗೆ ಕಾಣಿಸುತ್ತೆ. ಮತ್ತೆ ಒಂಟೆಗೆ ಹೊಡಿಯೋದಕ್ಕೆ ಶುರು ಮಾಡ್ತಾನೆ. ನರಿ ಕಬ್ಬಿನ ಮಧ್ಯ ನುಸುಳ್ಕೊಂಡು ಆ ಕಡೆ ಹೊಟ್ಟೋಗುತ್ತೆ. ಒಂಟೆ ಚೆನ್ನಾಗಿ ಹೊಡ್ತಾ ತಿಂದು ಆಚೆ ಬರುತ್ತೆ. ಆಮೇಲೆ ನರಿನ ಒಂಟೆ ಕೇಳುತ್ತೆ, ನೋಡು ನರಿ, ನಿನ್ ಹೊಟ್ಟೆ ತುಂಬಿದ ತಕ್ಷಣ ನೀನು ಊಳಿಡೋದಕ್ ಶುರು ಮಾಡ್ಬಿಟ್ಟೆ ಅಲ್ವಾ, ನಾನ್ ಕಾಯಿ ಸ್ವಲ್ಪ ತಿಂತೀನಿ ಅಂದ್ರೆ ಕಾಯ್ಲಿಲ್ವಲ್ಲ ನೀನು ಅಂತ ಕೇಳುತ್ತೆ. ಅದಕ್ಕೆ ನರಿ ಹೇಳುತ್ತೆ, ನಾನೇನ್ ಮಾಡ್ಲಿ, ಹೊಟ್ಟೆ ತುಂಬಿದ ತಕ್ಷಣ ಊಳಿಡೋದು ನನ್ಗೆ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಊಳಿಟ್ಟೆ ಅಂತ ಹೇಳುತ್ತೆ. ಆಗ ಒಂಟೆ ಮನಸ್ಸಿನಲ್ಲೇ, ಹೌದಾ, ಸರಿ ಆಯ್ತು, ನಿನ್ಗೆ ಮಾಡ್ತೀನಿ ಬಾ ಅಂತ, ಸರಿನಪ್ಪ ಆಯ್ತು, ಇವಾಗ ಕೂತ್ಕೋ, ವಾಪಸ್ ಕಾಡಿಗೆ ಹೋಗೋಣ, ನನ್ ಬೆನ್ಮೇಲ್ ಕೂತ್ಕೋ ಅಂತ ನರಿನ ಬೆನ್ಮೇಲ್ ಕೂರ್ಸ್ಕೊಂಡು ವಾಪಸ್ಸು ನದಿ ದಾಟೋದಕ್ಕೆ ಶುರು ಮಾಡುತ್ತೆ. ನದಿ ಮಧ್ಯ ಬಂದಿದ ತಕ್ಷಣ ಒಂಟೆ ನೀರಿನಲ್ಲಿ ಮುಳುಗಿ ಹೇಳೋದಕ್ಕೆ ಶುರು ಮಾಡುತ್ತೆ. ಆಗ ನರಿ ಕೇಳುತ್ತೆ, ಯಾಕೆ ಒಂಟೆ ಅಣ್ಣ ಈ ತರ ಮುಳುಗಿ ಹೇಳೋದ್ ಮಾಡ್ತಾ ಇದ್ಯಾ, ನನ್ ಕಾಲ್ ಜಾರ್ತಾ ಇದೆ, ನನ್ಗೆ ಕೂತ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಬಿಗಿಯಾಗಿ ಅಂತ. ಆಗ ಒಂಟೆ ಹೇಳುತ್ತೆ, ನಿನಗೆ ಹೇಗೆ ಹೊಟ್ಟೆ ತುಂಬಿದ ತಕ್ಷಣ ಊಳಿಡೋದು ನಿನ್ನ ಅಭ್ಯಾಸನೋ, ನೀರ್ ಕಂಡ ತಕ್ಷಣ ಮುಳುಗಿ ಹೇಳೋದು ನನ್ನ ಅಭ್ಯಾಸ, ಅದಕ್ಕೆ ಮುಳುಗಿ ಹೇಳ್ತಾ ಇದ್ದೀನಿ ಅಂತ. ಅಷ್ಟೊತ್ತಿಗಾಗ್ಲೇ ನರಿ ಕಾಲ್ ಜಾರಿ ನದಿಯಲ್ಲಿ ಕೊಚ್ಕೊಂಡು ಹೇಗೋ ಈಜ್ಕೊಂಡು ಕಾಡ್ ಸೇರ್ಕೊಂಡಿರುತ್ತೆ. ಮತ್ತೆ ಒಂಟೆ ಯಾವತ್ತೂ ನರಿ ಸವಾಸಕ್ಕೆ ಹೋಗೋದಿಲ್ಲ.
ಅದಕ್ಕೆ ಹೇಳೋದು ಗೆಳೆಯರೇ, ನಮ್ ಕೆಲ್ಸ ಆದ್ರೆ ಆಯ್ತು, ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಯಾವತ್ತು ನಾವು ಯೋಚನೆ ಮಾಡಬಾರ್ದು. ಸ್ನೇಹವನ್ನ, ಸಂಬಂಧವನ್ನ ಆದಷ್ಟು ಉಳಿಸ್ಕೊಳ್ಳೋ ರೀತಿ ನಮ್ಮ ನಡವಳಿಕೆ ಇರಬೇಕು. ಈ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.